ಬಡ್ತಿ ಮತ್ತು ಎಸ್ಸಿಪಿ ಅನುದಾನ ಬಳಕೆಯಲ್ಲಿ ಹಾಗೂ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ಮೀಸಲಾತಿಯಲ್ಲೂ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಯನ್ನು ಅನ್ವಯಿಸುವಂತೆ ಒತ್ತಾಯಿಸಿ ಜನವರಿ 3ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ಸಮಿತಿಯ ಮುಂದಾಳತ್ವದಲ್ಲಿ ಘೇರವ್ ಹಾಕಲಾಗುವುದು ಎಂದು ಸಮಿತಿ ರಾಜ್ಯ ಸಂಚಾಲಕ ಎಸ್ ಮಾರೆಪ್ಪ ವಕೀಲ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಜಾರಿಗೊಳಿಸಿರುವುದಾಗಿ ಹೇಳುವ ರಾಜ್ಯ ಸರ್ಕಾರ ಮೀಸಲು ಹಂಚಿಕೆಯಲ್ಲಿ ಆಗಿರುವ ಅನ್ಯಾಯ ಸರಿಪಡಿಸಲು ಮುಂದಾಗುತ್ತಿಲ್ಲ. 2025 ವಿಧೇಯಕದಲ್ಲಿ ಬಡ್ತಿಯನ್ನು ಕೈಬಿಟ್ಟಿರುವುದು ತಾನೇ ರೂಪಿಸಿರುವ ಸಂವಿಧಾನ ಕಾಯ್ದೆಗಳನ್ನು ಉಲ್ಲಂಘಿಸಿದಂತೆ ಆಗಿದೆ. ನೇರ ನೇಮಕಾತಿ, ಬಡ್ತಿ ನೇಮಕಾತಿ, ರೋಸ್ಟರ್ ಬಿಂದುಗಳ ಅನ್ವಯಿಸುವುದರಲ್ಲಿಯೂ ಗೊಂದಲ ಸೃಷ್ಟಿಸಲಾಗಿದ್ದು, 2018 ಬಡ್ತಿ ಕಾಯ್ದೆ ಅನ್ವಯ ಬಡ್ತಿ ನೀಡುವುದಾಗಿ ಹೇಳುವುದು ಅಸಮಂಜಸ ನಡೆಯಾಗಿದೆ ಎಂದರು. ಪರಿಶಿಷ್ಟ ಜಾತಿಗಳ ಉಪ ಹಂಚಿಕೆ ಯೋಜನೆಯಡಿ ಮೀಸಲಾತಿ ಪ್ರಮಾಣದ ಆಧಾರದ ಮೇಲೆ ಹಂಚಿಕೆ ಮಾಡಬೇಕು. ಗ್ರಾಮ, ತಾಲೂಕು, ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿಯೂ ಮೀಸಲಾತಿಯನ್ನು ಹಂಚಿಕೆ ಮಾಡಬೇಕು ಎಂದರು. ಆದರೆ ಮೈಸೂರು ಭಾಗದಲ್ಲಿ ಇಂದಿಗೂ ಪ್ರಜಾಪ್ರಭುತ್ವ ವ್ಯವಸ್ಥೆ ಇಲ್ಲ. ಇಂದಿಗೂ ರಾಜಕಾಲದಲ್ಲಿಯ ವ್ಯವಸ್ಥೆ ಇದೆ. ಸಿಎಂ ಸಿದ್ದರಾಮಯ್ಯನ ಹುಂಡಿಯಿಂದ ಎಸ್ಸಿ ಮೀಸಲಾತಿ ಪೂರ್ಣ ಪ್ರಮಾಣದಲ್ಲಿ ಜಾರಿಗೆ ಕಾಲ್ನಡಿಗೆ ಜಾಥಾ ನಡೆಸಿದರೆ ಪೊಲೀಸರು 144 ಕಾಲಂ ಜಾರಿಗೊಳಿಸಿ ಕೇಸ್ ದಾಖಲಿಸಿದ್ದಾರೆ. ಕೂಡಲೇ ಹಿಂಪಡೆಯಬೇಕು ಎಂದರು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಡಿ ಚಂದ್ರಶೇಖರಯ್ಯ ಇವರು ನೀಡುವ ಮಾಹಿತಿ ಆಧರಿಸಿ ಸಮಾಜ ಕಲ್ಯಾಣ ಸಚಿವ ಎಚ್.ಸಿ. ಮಹದೇವಪ್ಪ ನಿರ್ಧಾರ ಕೈಗೊಳ್ಳುತ್ತಿರುವುದು ಖಂಡನೀಯವಾಗಿದೆ. ಹೊಲೆ ಜಾತಿಯವರನ್ನು ಪ್ರವರ್ಗ 1ಕ್ಕೆ ಸೇರಿಸಬೇಕೆನ್ನುತ್ತಾರೆ. ಅಲೆಮಾರಿಗಳಿಗೆ 1% ಮೀಸಲು ಪ್ರವರ್ಗ 1ಕ್ಕೆ ಸೇರಿಸಲಾಗಿದೆ. ಶೈಕ್ಷಣಿಕ, ಉದ್ಯೋಗ, ಸಾಮಾಜಿಕ ಅಂತರ ಹಿಂದುಳಿವಿಕೆ ಆಧಾರದ ಮೇಲೆ ಮೀಸಲು ಹಂಚಿಕೆಯಲ್ಲಿ ಮರೆಮಾಚಲಾಗುತ್ತಿದೆ ಎಂದರು. ವಿಶ್ವವಿದ್ಯಾಲಯಗಳ ವಿವಿಧ ಘಟಕಗಳನ್ನು ಒಂದೇ ಮಾಡಿ ನೇಮಕಾತಿ ಮಾಡುವಂತೆ ಚಂದ್ರಶೇಖರಯ್ಯ ಪತ್ರ ಬರೆದಿರುವುದು ಒಳ ಮೀಸಲಾತಿ ವಿರೋಧಿ ಧೋರಣೆಯಾಗಿದೆ ಎಂದರು. ಈಗಾಗಲೇ ಗೋವಿಂದಪ್ಪ ಮತ್ತು ಆರ್ ಇನಾಮದಾರ ಇವರ ಪ್ರಕರಣದಲ್ಲಿ ವಿಶ್ವವಿದ್ಯಾಲಯ ಒಂದು ಘಟಕವಾಗಿ ನೇಮಕಾತಿ ನಡೆಸಲು ಸಾಧ್ಯವಿಲ್ಲ ಎಂದು ತೀರ್ಪು ನೀಡಿದ್ದರು. ಚಂದ್ರಶೇಖರಯ್ಯನವರು ಪತ್ರದ ಮೂಲಕ ಒತ್ತಾಯಿಸಿದ್ದಾರೆ. ಸರ್ಕಾರ ಧೋರಣೆ ವಿರುದ್ಧ ನಡೆಯಲಿರುವ ಘೇರವ್ ಕಾರ್ಯಕ್ರಮದಲ್ಲಿ ವಿವಿಧ ಸಂಘಟಕರು ಭಾಗವಹಿಸುವಂತೆ ಮನವಿ ಮಾಡಿದರು. ಮುಖ್ಯ ಕಾರಣ ದಿನಾಂಕ 3 ಜನವರಿ 2026ರಂದು ಮಾನ್ಯ ಮುಖ್ಯಮಂತ್ರಿಗಳು ರಾಯಚೂರು ಜಿಲ್ಲೆಗೆ ಭೇಟಿ ನೀಡಿರುವುದರಿಂದ ಮುಖ್ಯಮಂತ್ರಿಗಳನ್ನು ನಾವು ಗೆರವು ಮಾಡಬೇಕಂತ ಒಂದು ಕಾರ್ಯಕ್ರಮ ಡಿಕ್ಲೇರ್ ಮಾಡ್ಕೊಳ್ತೀವಿ. ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ತಮಗೆಲ್ಲರೂ ತಿಳಿದಂತೆ ಮೊನ್ನೆ ಡಿಸೆಂಬರ್ 18ಕ್ಕೆ ಅಧಿವೇಶನದಲ್ಲಿ ಬಿಲ್ಲು ಪಾಸ್ ಆಯಿತು. ಆ ಬಿಲ್ಲು ಹೆಸರು ಮಾತ್ರ ಪಾಸ್ ಆಗಿದೆ. ಆದರೆ ಕನಿಷ್ಠ ಆ ಬಿಲ್ಲಿನಲ್ಲಿ ಬಡ್ತಿ ಕೂಡ ಸೇರಿಸಿಲ್ಲ ಅಂತ ಅನ್ನೋದು ಬಹಳ ಖೇದಕರವಾದಂಥ ವಿಷಯ. ಯಾಕಂದ್ರೆ ಪಕ್ಕದ ರಾಜ್ಯಗಳು ಶಿಕ್ಷಣ, ನೇರ ನೇಮಕಾತಿ ಮತ್ತು ಬಡ್ತಿ ಇಷ್ಟೆಲ್ಲವನ್ನೂ ಕೂಡ ಒಳಗೊಂಡಂತೆ ಕಾಯ್ದೆ ಮಾಡಿದರೆ ನಮ್ಮ ಕರ್ನಾಟಕ ರಾಜ್ಯ ಆಗಿರ್ತಕ್ಕಂಥವರು ನಮ್ಮ ಯಾರು ಸಿದ್ದರಾಮಯ್ಯನ ನೇತೃತ್ವದ ಸರ್ಕಾರ ಕರ್ನಾಟಕ ಅನುಸೂಚಿತ ಜಾತಿಗಳ ಉಪವರ್ಗೀಕರಣ ವಿಧೇಯಕ 2025 ವಿಧೇಯಕ ಸಂಖ್ಯೆ 89ರಲ್ಲಿ ಬಡ್ತಿ ಇನ್ವಾಲ್ವ್ ಮಾಡಿಲ್ಲ. ಆದರೆ ಬಡ್ತಿ ಇನ್ವಾಲ್ವ್ ಮಾಡದೆ ಹೋದ್ರೆ ಅದು ಏನಾಗುತ್ತೆ ಮತ್ತೆ ಯಾವ್ಯಾವ ಕಾಯ್ದೆಗಳನ್ನು ಉಲ್ಲಂಘಿಸುತ್ತೆ ಅನ್ನೋದನ್ನ ಇಲ್ಲಿವರೆಗೆ ನಾವು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅವರ ಗಮನಕ್ಕೆ ತಂದಿದ್ರು ಕೂಡ ಸರ್ಕಾರದಲ್ಲಿ ಎಚ್.ಸಿ. ಮಹದೇವಪ್ಪ ಮತ್ತು ಅವರ ಬಳಗ ಇವರು ಈ ಗೊಂದಲಗಳು ಹೀಗೆ ಮುಂದುವರಿತವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ. 1977 ಮತ್ತೆ 1977 ಕರ್ನಾಟಕ ನಾಗರಿಕ ಸೇವೆಗಳ ಕಾಯ್ದೆಯಲ್ಲಿ ಕಲಂ 3
ಅದೊಂದು ಡೆಫಿನೇಷನ್ ಇದೆ. ನೇಮಕಾತಿ ಅಂದ್ರೆ ಏನು? ನೇಮಕಾತಿ ಅಂದ್ರೆ ಕೇವಲ ನೇರ ನೇಮಕಾತಿ ಅಲ್ಲ. ನೇಮಕಾತಿ ಅಂದ್ರೆ ನೇಮಕಾತಿ ಮತ್ತು ಬಡ್ತಿ ಇವೆರಡು ಸೇರಿದ್ರೆ ನೇಮಕಾತಿ ಆಗುತ್ತೆ. ಕಲಂ 3ರಲ್ಲಿ ನೇಮಕಾತಿ ಇದೆ. ಕಲಂ 3(1)B ನಲ್ಲಿ ಬಡ್ತಿ ನೇಮಕಾತಿ. ಸ್ಪಷ್ಟವಾಗಿ ನಮ್ಮ ಕರ್ನಾಟಕ ಸರ್ಕಾರ ಮೊದಲಿನಿಂದ ಕೂಡ ಇದನ್ನ ಅಳವಡಿಸಿಕೊಂಡು ಬಂದಿದ್ದು. ನೇರ ನೇಮಕಾತಿಗೆ ರೋಸ್ಟರ್ ಬಿಂದುಗಳು 1, 9, 15, 23, 33, 41, 45 ಅಪ್ ಟು 100ವರೆಗೆ ಈ ಬಿಂದುಗಳು ಬರುತ್ತವೆ. ಬಡ್ತಿ ನೇಮಕಾತಿ ರೋಸ್ಟರ್ ಬಿಂದುಗಳು 1, 7, 14, 21, 27, 34, 40 ಅಂತ ಅದು ಒಂದು 100ವರೆಗೆ ಬರುತ್ತೆ ಆ ಬಿಂದುಗಳು. ಇದಲ್ಲದೆ $1995 1995ರಲ್ಲಿ 77ನೇ ತಿದ್ದುಪಡಿ ಆಗುತ್ತೆ ನಮ್ಮ ಸಂವಿಧಾನಕ್ಕೆ. 77ನೇ ತಿದ್ದುಪಡಿ ಸಂವಿಧಾನಕ್ಕೆ ಆದಂತ ಸಂದರ್ಭದಲ್ಲಿ ಅದು ಕೇವಲ ಆರ್ಟಿಕಲ್ 16(4)A ಅಂದ್ರೆ ಅದು ಬಡ್ತಿಗೆ ಸಂಬಂಧಪಟ್ಟಿದೆ. ಬಹಳ ಕ್ಲಿಯರ್ ಆಯ್ತು. ಅಂದ್ರೆ ಬಡ್ತಿಗೆ ಸಂಬಂಧಪಟ್ಟಿದ್ದು ಯಾವುದೇ ಗೊಂದಲ ಇಲ್ಲ. ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಗಿದೆ, ಮತ್ತೆ ಸಿವಿಲ್ ಸರ್ವಿಸ್ ರೂಲ್ಸ್ಗಳಲ್ಲಿ ಕೂಡ ಅದು ಇದೆ. ಅದಲ್ಲದೆ ಬ್ಯಾಕ್ಲಾಗ್ ವಿಷಯಕ್ಕೆ ಸಂಬಂಧಪಟ್ಟಿದ್ದು ಕೂಡ 2000ರಲ್ಲಿ 81ನೇ ತಿದ್ದುಪಡಿ ಆಗಿದೆ. ಬ್ಯಾಕ್ಲಾಗ್ ಸಂವಿಧಾನ ಪರಿಚಯದ 16(4)B 81ನೇ ಸಂವಿಧಾನ ತಿದ್ದುಪಡಿ ಅದು 2000ರಲ್ಲಿ ಆಯಿತು. ಅಂದ್ರೆ ನಮ್ಮಲ್ಲಿ ಕೂಡ KCSR ನಲ್ಲಿ ಬಡ್ತಿ ನೇಮಕಾತಿ ಕಲಂ 3(B) ನಲ್ಲಿ ಇದೆ. ಇಷ್ಟಿದ್ದ ಮೇಲೆ ಇವರಿಗೆ ಬಡ್ತಿನ ಬಿಟ್ಟು ಕೇವಲ ಶಿಕ್ಷಣ ಮತ್ತು ನೇರ ನೇಮಕಾತಿ ಬ್ಯಾಕ್ಲಾಗ್ ಅಂತ ಮಾತಾಡ್ತಾ ಇದ್ದಾರೆ. ಯಾಕೆ ಬಡ್ತಿಗೆ ಇವರು ಅವಕಾಶ ಕೊಟ್ಟಿಲ್ಲ ಅಂತಂದ್ರೆ ಸಾವಿರಾರು ಹುದ್ದೆಗಳು ಬಡ್ತಿಗಳು ಬರ್ತವೆ. ಆ ಬಡ್ತಿಗಳಲ್ಲಿ ಸುಮಾರು ಹೆಚ್ಚು ಕಮ್ಮಿ ಈ ಮಾಜಿ ಸಮುದಾಯಕ್ಕೆ ಹೆಚ್ಚು ಸಿಗ್ತಾವಂತ ಅನ್ನೋದು ಒಂದು ಮೇಲ್ನೋಟಕ್ಕೆ ಕಾಣಿಸ್ತದೆ. ಇಲ್ಲ ಅಂತಂದ್ರೆ ಅದನ್ನು ತಪ್ಪಿಸಲಿಕ್ಕೆ ಸರ್ಕಾರದವರು ಕಾನೂನಿನ ಉಲ್ಲಂಘನೆ ಅಂತ ಅನಿಸಿದ್ರೂ ಪರವಾಗಿಲ್ಲ, ನಾವು ಅದನ್ನು ತಪ್ಪಿಸೋಣ ಅಂತಕ್ಕಂಥದ್ದು ಮತ್ತೆ ಮಾದೇವಯ್ಯ ಅನ್ನೋ ಕಂಪನಿ ಅವರ ಒತ್ತಡದಲ್ಲಿ ಅದನ್ನು ಕೈ ಬಿಟ್ಟಿದ್ದಾರೆ. ಇದರಲ್ಲಿ ನಾನು ವಿಧೇಯಕ ನೋಡ್ತೀನಿ ಸರ್. ವಿಧೇಯಕದಲ್ಲಿ ಅಪಾಯಿಂಟ್ಮೆಂಟ್ ಅಂತ ಡೆಫಿನೇಷನ್ಗಳಲ್ಲಿ ಅಪಾಯಿಂಟ್ಮೆಂಟ್ ಥ್ರೂ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮತ್ತೆ ಐಂಡ್ ಥ್ರೂ ಪ್ರಮೋಷನ್ ತನ್ನಬೇಕಾಗಿತ್ತು. ಐಂಡ್ ಥ್ರೂ ಪ್ರಮೋಷನ್ ತನ್ನಬೇಕಾಗಿತ್ತು. ಉದ್ದೇಶಪೂರ್ವಕವಾಗಿ ಅದನ್ನು ಕೈ ಬಿಟ್ಟಿದ್ದಾರೆ ಅವರು. ಅದು ಕೈ ಬಿಟ್ಟಿದ್ದು KCSR ರೂಲ್ಸ್ಗೆ ಮತ್ತು ಸಂವಿಧಾನ ತಿದ್ದುಪಡಿ 95 ತಿದ್ದುಪಡಿಗೆ ಅದಕ್ಕೂ ಕೂಡ ಅದು ಬಹಳ ವಿರುದ್ಧವಾಗಿದೆ ಮತ್ತು ಉಲ್ಲಂಘನೆ ಅಂತ ಕೂಡ ನಾವು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀವಿ. ಇನ್ನೊಂದು ಅಂಶ ಏನಂದ್ರೆ ಬಡ್ತಿಗೆ ಸಂಬಂಧಪಟ್ಟಂತೆ ಒಂದು ಗೊಂದಲ ಕೂಡ ಈಗಾಗಲೇ ಪ್ರಾರಂಭ ಆಗಿದೆ. ಏನದು? CS ಮೇಡಮ್ ಅವರು, ಶಾಲಿನಿ ಮೇಡಮ್ ಅವರು 2018ರ ಕಾಯ್ದೆ ಪ್ರಕಾರ ನಾವು ಬಡ್ತಿ ನೀಡ್ತೀವಿ ಅಂತ ಒಂದು ಸಣ್ಣ ವಿಷಯನ ಅವರು ಪ್ರಸ್ತಾವ ಮಾಡಿದ್ದಾರೆ. 2018 ಕಾಯ್ದೆಗೆ ಬಡ್ತಿಗೆ ಸಂಬಂಧನೇ ಇಲ್ಲ. 2018 ಕಾಯ್ದೆ ಏನ್ ಹೇಳ್ತಂದ್ರೆ ನಿಮಗೆ BK ಪೌತ್ರ ಅಂತ ಒಂದು ಕೇಸ್ ಇದ್ದು ಎಲ್ಲರೂ ಗೊತ್ತಿದೆ. ಪ್ರಮೋಷನ್ ವಿಷಯದಲ್ಲಿ ಬಹಳ ಗೊಂದಲಾಗಿತ್ತು 2016-17. SC ಅಧಿಕಾರಿಗಳನ್ನ ಡಿಮೋಷನ್ ಮಾಡಿರ್ತಕ್ಕಂಥ ಒಂದು ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಸಂಬಂಧಪಟ್ಟಿದ್ದು. ಅದರಲ್ಲಿ ಒಂದು ಸಣ್ಣ ಸೂಚನೆ ಇತ್ತು. ಏನು ಸೂಚನೆ ಇತ್ತು ಅಂದ್ರೆ, ಒಂದು ವೇಳೆ ರಾಜ್ಯ ಸರ್ಕಾರ SC STಗಳು ತಮ್ಮ ಏನಂತೀವಲ್ಲ ಅವರ ಪ್ರಾತಿನಿಧ್ಯ ಕಡಿಮೆ ಇದೆ ಅಂತ ಅವ್ರಿಗೆ ಅನಿಸಿದ್ರೆ ಅವರು ಇದನ್ನ ಕಂಟಿನ್ಯೂ ಮಾಡಬಹುದು ಅಂತ ಒಂದಿತ್ತು. ಆ ಪ್ರಕಾರ ನಮ್ಮ ರತ್ನಪ್ರಭಾ ಅವರ ವರದಿಯಂತೆ ಕೊಟ್ಟ ವರದಿಯಂತೆ ಅವರು ಈ ಕಾಯ್ದೆಯನ್ನು ತಂದು 2018 ಕಾಯ್ದೆಯನ್ನು ತಂದು ಡಿಮೋಷನ್ ಆಗ್ತಕ್ಕಂಥವ್ರಿಗೆ ರಕ್ಷಣೆ ಕೊಟ್ಟಿರ್ತಕ್ಕಂಥ ಒಂದು ಕಾಯ್ದೆ. ಇದು ಪ್ರಮೋಷನ್ ಸಂಬಂಧ ಇದೆ. ಅಂದ್ರೆ ಉದ್ದೇಶಪೂರ್ವಕವಾಗಿ ಸರ್ಕಾರದ ಒಳಗಡೆ ಸಿದ್ದರಾಮಯ್ಯ ಗೊತ್ತಿರ್ತದಿಲ್ಲ ಗೊತ್ತಿಲ್ಲ, ಆದ್ರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಮತ್ತೆ DPR ಮತ್ತೆ ನಮ್ಮ ಯಾವುದು ಮುಖ್ಯ ಕಾರ್ಯದರ್ಶಿಗಳ ಮಧ್ಯದಲ್ಲಿ ನಡೀತಕ್ಕಂಥದ್ದು ಇದರಲ್ಲಿ ತುಂಬಾ ಗೊಂದಲಕಾರಿಯಾಗ್ತಕ್ಕಂಥ ವಿಷಯಗಳು ಇವೆಲ್ಲ ನಡೀತಾ ಇವೆ. ಇದನ್ನು ನಾವು ಅವರ ಗಮನಕ್ಕೆ ತಂದಿದ್ದೀವಿ. ಇದು ಬಹಳ ಇಂಪಾರ್ಟೆಂಟ್ ಆಗಿದೆ. ಬಡ್ತಿನ ಮಿಸ್ ಮಾಡಿದ್ರೆ ಬಹಳ ದೊಡ್ಡ ಇಂಪಾರ್ಟೆಂಟ್. ಎಲ್ಲಿ ಆಗಿಲ್ಲ ನಿಮಗೆ ತೆಲಂಗಾಣದಲ್ಲಿ ಬಡಿತಾ ಆಗಿದೆ, ಆಂಧ್ರದಲ್ಲಿ ಬಡಿತಾ ಆಗಿದೆ. ಆದ್ರೆ ನಮ್ಗೆ ಇನ್ನೂ ಒಂದೆರಡು ಅಂಶಗಳು ಸ್ವಲ್ಪ ಎಷ್ಟೊಂದು ಅವರ ಕನ್ನಡದಲ್ಲಿ ಅನ್ಕೋಬೇಕಾಗಿದೆ. ಏನಂದ್ರೆ
SC ನಮ್ಮಲ್ಲಿ ಸುಮಾರು 42,000 ಕೋಟಿ ಇದೆ. SC/STಗೆ, SCಗೆ 32,000 ಕೋಟಿ ಇದೆ. ಅಲ್ಲಿ ಏನಾದರೂ ಡಿವೈಡ್ ಮಾಡಿದ್ರೆ ಶೇಕಡವಾರು 6-5 ಅಂತ ಡಿವೈಡ್ ಮಾಡಿದ್ರೆ ಪ್ರವರ್ಗ ಏರಿರ್ತಕ್ಕಂಥ ಮಾದಿಗೆಗೆ ಸರಿಸುಮಾರು 11-12 ಕೋಟಿ ರೂಪಾಯಿ ಬರುತ್ತೆ. ಬಹಳ ದೊಡ್ಡ ಮಟ್ಟ. ಈಗಾಗಲೇ ಕಳೆದ 10 ವರ್ಷಗಳಲ್ಲಿ 2,10,000 ಕೋಟಿ ರೂಪಾಯಿಗಳು ಮಿಸ್ಯೂಸ್ ಆಗಿರೋದು ಬಂದಿದೆ. ಆದರೆ ಒಂದ್ರಲ್ಲಿ ಡಿವೈಡ್ ಮಾಡಿದ್ರೆ ಮಿಸ್ಯೂಸ್ ಆಗಲ್ಲ, ಸಮುದಾಯಗಳಿಗೆ ಡೈರೆಕ್ಟ್ ಆಗಿ ಮುಟ್ಲಿಕ್ಕೆ ಸಾಧ್ಯತೆಗಳಿವೆ ಅಂತ ಬಂದಿದೆ. ಅವ್ರು ಏನಂತಾರೆ ನಿಮಗೆ ಏನೋ ಇದರಲ್ಲಿ ಏನು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ನಲ್ಲಿ SC ಇಲ್ಲ, ಆಮೇಲೆ ಏನು ಸ್ಥಳೀಯ ಸಂಸ್ಥೆಗಳಲ್ಲಿ ಏನು ಯಾವುದೇ ನಮ್ಮ ವರ್ಗೀಕರಣ ಇಲ್ಲ, ಹಂಗಾಗಿ ನಾವು ಕೊಡೋಕೆ ಬರಂಗಿಲ್ಲ. ಸರಿ, ಬ್ಯಾಕ್ವರ್ಡ್ ಕ್ಲಾಸ್ಗಳಿಗೆ 1993 ಬಂದಿರತಕ್ಕಂಥ ಪಂಚಾಯತ್ ರಾಜ್ ಕಾಯ್ದೆ ಆಕ್ಟ್ನಲ್ಲಿ ಪ್ರವರ್ಗ ಕೊಟ್ಟರು. ಇಂದಿರಾಸನ್ ಜಡ್ಜ್ಮೆಂಟ್ ಪ್ರಕಾರ ಆ ರೀತಿ ನೋಡಿದ್ರೆ ಇಂದಿರಾಸನ್ ಜಡ್ಜ್ಮೆಂಟ್ ನಲ್ಲಿ ಕೇವಲ ಶಿಕ್ಷಣ ಮತ್ತು ಉದ್ಯೋಗ ಎರಡೇ ಅಂಶಗಳು. ಮತ್ತೆ ಯಾವಾಗ 93 ಪಂಚಾಯತ್ ಕಾಯ್ದೆ ರಾಜ್ಯ ಆಕ್ಟ್ ಬಂತು, ಅದರಲ್ಲಿ SC/ST ಬ್ಯಾಕ್ವರ್ಡ್ಸ್ ಅದು ಮತ್ತೆ ಪ್ರವರ್ಗವಾದ ಮತ್ತೆ ವುಮನ್ ಫಸ್ಟ್ ಟೈಮ್ ವುಮನ್ ನಮ್ಮ ಕರ್ನಾಟಕದಲ್ಲಿ ಇಂಟ್ರೊಡ್ಯೂಸ್ ಆಯ್ತು ಆ ಕಾಯ್ದೆ ಪ್ರಕಾರ. ಯಾರಾದ್ರೂ ಹೇಳಿದ್ರ? ಯಾವ್ದಾದ್ರು ಒಂದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇರ್ತಾ ಇವಾಗ ಇದು ರಾಜಕೀಯ ಒಂದು ಬಿಲ್ಗೆ ಸಂಬಂಧಪಟ್ಟಿದ್ದು, ಪೊಲಿಟಿಕಲ್ ಬಿಲ್ಗೆ ಸಂಬಂಧಪಟ್ಟಂತ ವಿಷಯಗಳು. ಇಷ್ಟು ಈ ಕಾಯ್ದೆ ಕೂಡ ಇದು ಕಾಂಗ್ರೆಸ್ ಕೊಡುಗೆ, ನಮ್ಮ ಕರ್ನಾಟಕಕ್ಕೆ ಕಾಂಗ್ರೆಸ್ ಕೊಡುಗೆ. ಅವಾಗ ರಾಜೀವ್ ಗಾಂಧಿ ಅವರು ಇದನ್ನು ನೆಲೆಸಿಕೊಂಡಿದ್ರು ಅಂತ ಅನ್ನೋದು ಈ ವಿಷಯದಲ್ಲಿ. ಎರಡನೇ ಅಂಶ ನಮಗೆ ಈ ಪರಿಶಿಷ್ಟ ಇದಲ್ಲ ಉಪಯೋಜನೆ ಕೂಡ ನಮ್ಮ ಸಿದ್ದರಾಮಯ್ಯ ಅವರ ಕೊಡುಗೆ ಇದೆ. 2014ರಲ್ಲಿ ಬಂದರೂ ಕೂಡ 2017ರಲ್ಲಿ ಒಂದು ಕಾಯ್ದೆಯಾಗಿ ತಂದು ಅವರು ಸುಮಾರು ಅಲ್ಲಿಂದ ದುಡ್ಡನ್ನ ಹಂಚಿಕೆ ಸಪರೇಟ್ ಆಗಿ SCಗಳಿಗೆ ಮಾಡ್ತಾ ಬಂದ್ರು. ಭಾರತ ದೇಶದಲ್ಲಿ ಮೊದಲನೇ ಬಾರಿ ಬಂದಿರತಕ್ಕಂಥ ಕಾಯ್ದೆ ಇದು ಕೂಡ ನಿಮ್ಮ ಕಾಂಗ್ರೆಸ್ ಹೋದೆ. ಇಲ್ಲಿ ನೀವು ಕೊಡ್ಲಿಕ್ಕೆ ಸುಪ್ರೀಂ ಕೋರ್ಟ್ ನಲ್ಲಿ ಇಲ್ಲ ಅಂತ ಅನ್ನೋದಾದ್ರೆ ಮತ್ತೆ ಪ್ರವರ್ಗವಾರ ನಿಮ್ಗೆ ಕೊಡ್ಲಿಕ್ಕೆ ಅವಾಗ ಲೋಕಲ್ ಬಾಡಿಗಳಲ್ಲಿ ಸುಪ್ರೀಂ ಕೋರ್ಟ್ ಯಾರು ಹೇಳಿದ್ರ ನಿಮ್ಗೆ ಎಲ್ಲೆಲ್ಲಿ ಪರಿಶಿಷ್ಟ ಜಾತಿಗಳಿವೆ ಅಲ್ಲೆಲ್ಲ ಕಂಪ್ಲೀಟ್ ಆಗಿ ಪ್ರವರ್ಗವಾರು ಹಂಚಲೇಬೇಕು. ಹಂಗ ಅಂತಂದ್ರೆ ಸರಿ. ಅದು ನಿಮಗೆ ಎಲ್ಲೆಲ್ಲಿ ಅನುಕೂಲ ಇದೆ ಅಲ್ಲಿ ಬೇಡ, ಎಲ್ಲೆಲ್ಲಿ ಅನುಕೂಲ ಇಲ್ವೋ ಅಲ್ಲಿ ಬೇಕಂತ ಅನ್ನೋದಾದ್ರೆ ಅದು ತಪ್ಪಾಗುತ್ತೆ. ಇದು ನಮ್ಮ ಯಾರು ಮಾದೇವಪ್ಪ ಅವರಾಗಲಿ ಅಥವಾ ಸಿದ್ದರಾಮಯ್ಯನವರು ಈ ವಿಷಯದಲ್ಲಿ ಅವ್ರ ಮನಸ್ಸು ಹೇಗಿದೆ ಅಂತ ನಮ್ಗೆ ನೀವು ಮಾತಾಡ್ಕೊಂಡ್ರಿ. ಎಷ್ಟೋ ಸಲ ಮಾತಾಡೋದು ನೀವು ಮಾತಾಡ್ಕೊಂಡು ಬರೋಂತ ತಮ್ಮ ವಿಲ್ ನಾವು ಪ್ರದರ್ಶನ ಮಾಡಲ್ಲ ಈ ವಿಷಯದಲ್ಲಿ. ನಾವು ಮೈಸೂರಿನಲ್ಲಿ ನಾವು ಅರೆಸ್ಟ್ಗಳಾಗಿ ಅದನ್ನು ಮಾಡೋ ಕಾಲಕ್ಕೂ ಕೂಡ ನೋಡಿದ್ವಿ. ನಾವು ನಮ್ಮ ಮೇಲೆ ಕೇಸ್ ಹಾಕ್ತಕ್ಕಂಥದ್ದು ಇದ್ದಿಲ್ಲ, ಕೇವಲ ಪ್ರೆಷರ್ ಅಷ್ಟೇ. ಅದು ನಮ್ಮ ಸರ್ ನಾನು ಆಕ್ಚುಲಿ ಹೇಳ್ತೀನಿ, ಮೈಸೂರಿನಲ್ಲಿ ಒಂದು 2 ತಿಂಗಳಿದ್ದೀನಿ ನಾನು, ನಮ್ಮ ರಾಯಚೂರು ಸರ್ ಅದು ಇನ್ನೂ ಹಳೇ ರಾಜವಂಶಸ್ಥರ ಸಂಸ್ಥಾನ ಹೆಂಗಿದೆ ಹಂಗೆ ಇದೆ, ಅಲ್ಲಿ ಚೇಂಜಸ್ ಇಲ್ಲ. ಡೆಮೋಕ್ರಸಿ ಬಹುಶಃ ಬಹಳ ಕಡಿಮೆ ಅಂತ ನನಗೆ ಅನ್ಸುತ್ತೆ ಮೈಸೂರಲ್ಲಿ. ಹಳೆ ಮೈಸೂರು ಸಂಸ್ಥಾನ ಹೆಂಗಿದೆ, ನಿಮ್ಗೆ ಬಿಲ್ಡಿಂಗ್ಗಳು ಕೂಡ ಇವತ್ತಿಗೂ ರಾಜಮಂತ್ರಿಗಳ ಒಂದು ಹೋಲಿಕೆಗಳಲ್ಲಿವೆ. ಅವ್ರು ಅದಕ್ಕೆ ಏನಂದ್ರೆ ಒಬ್ಬ MLA ಅಂದ್ರೆ ರಾಜ ಇದ್ದಂಗ, ಒಬ್ಬ ಮಿನಿಸ್ಟರ್ ಅಂದ್ರೆ ರಾಜ ಇದ್ದಂಗ. ಅವ್ರ ವಿರುದ್ಧ ಹೆಂಗ್ ಹೋರಾಟ ಮಾಡ್ತಾರೆ ಸರ್? 144 ಸೆಕ್ಷನ್ ಅಂತ ನಮ್ಮನ್ನ ಅರೆಸ್ಟ್ ಮಾಡಿಸಿದ್ದಾರೆ. 144 ಸುಮ್ಮನೆ ಒಂದು ಹೋಗ್ತಾ ಇದ್ವಿ ನಾವು ಅಂಬೇಡ್ಕರ್ ಒಂದು ಪರಿನಿರ್ವಾಣದ ಒಂದು ಸಭೆಯಾದ ಮಾಡೋಣ ಅಂತ, ಅದಕ್ಕೂ ಹೋಗ್ತಾ ಇದ್ದಾರೆ. 144 ಸೆಕ್ಷನ್ ರಾತ್ರಿ ಜಾರಿ ಮಾಡಿ ಅದನ್ನ ಮಾಡ್ತಾರೆ ಅಂತಂದ್ರೆ ಬಹುಶಃ ಕರ್ನಾಟಕದಲ್ಲಿ ಮೈಸೂರು ಭಾಗದಲ್ಲಿ ಡೆಮೋಕ್ರಸಿ ಇನ್ನೂ ತನಗೆ ಬೆಳಿಬೇಕಾಗಿದೆ. ನಮಗೆ ಹಸಿವಿರ್ಬೋದು, ನಮ್ಮ ಭಾಗಕ್ಕೆ ಅನ್ನ ಇಲ್ಲ, ನಮಗೆ ನೀರಡಿಕಿದೆ, ತುಂಬಾ ಕಷ್ಟಗಳಿವೆ. ಆದ್ರೆ ಡೆಮೋಕ್ರಸಿನ ರಿಯಲ್ ರೂಪದಲ್ಲಿ ನಾವು ಚಲಾಯಿಸ್ತಕ್ಕಂಥ ಮೆಥಡ್ಗಳು ನಮ್ಮ ಭಾಗಕ್ಕೆ ನೀವಂತ ನಾನು ಆ ಭಾಗದಲ್ಲಿ ಹೋಗಿ ಬಂದ್ಮೇಲೆ ಗೊತ್ತಾಗಿತ್ತು. ಹಂಗಾಗಿ ಅಲ್ಲಿ ಸಿದ್ದರಾಮಯ್ಯ ಮುಂದೆ ಅಂದ್ರೆ ಅದನ್ನ ಊರು, ಅದನ್ನ ಊರಿಗೆ ಹೆಂಗ್ ಬರ್ತೀರಿ ಅದನ್ನ ಅಪೋಸ್ ಮಾಡ್ಕಂತ. ಅವ್ರಂದ್ರೆ ಯಾರು ಅವರು? ನಾಲ್ವಡಿಕೆ ಇಷ್ಟರಾಜ್ ಇರ್ತಾರೆ ಅವ್ರು ಕೂಡ ಅವ್ರನ್ನ ಅಪೋಸ್ ಮಾಡಬಾರ್ದು ಯಾರು. ಆ ಭಾವನೆಯಲ್ಲೇ ನಿಮ್ಗೆ SP ಕೂಡ ಮಾತಾಡಿದ್ದಾನೆ ಹಿಂಗೆ ಮಾತಾಡಿದ್ದಾನೆ. ಕೊನೆಗೆ ನಾವು ಡಿಸೆಂಬರ್ 11ಕ್ಕೆ ಪ್ರೋಗ್ರಾಮ್ ಮಾಡ್ತೇವೆ, ಮತ್ತೊಂದ್ಸಲ ಅರೆಸ್ಟ್ ಮಾಡಿದಾಗ ಪಾಪ ನಮಗೆ ಯಾರೋ ಹೆಲ್ಪ್ ಕೊಟ್ಟರು, ನೀವು ಮಾಡಿ ನಾವು ಪರ್ಮಿಷನ್ ಕೊಡೋದು. ವಿತೌಟ್ ಪರ್ಮಿಷನ್ ನಾವು ಡಿಸೆಂಬರ್ 11ಕ್ಕೆ ಮಾಡಿದ ಕಾರ್ಯಕ್ರಮ ನೀವು ಮಾಡ್ರಿ, 5 ಗಂಟೆ ತನಕ ಮುಗಿಸ ದಯವಿಟ್ಟು, ನಾವು ನಿಮ್ಗೆ ಕೋಪರೇಷನ್ ಮಾಡ್ತೀವಿ, ನಮ್ಮ ಮೇಲೆ ಪ್ರೆಷರ್ ಇದೆ ಅಂತ. ಮೈಸೂರು ಭಾಗದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಈ ವಿಷಯಗಳು ಹೊರಗಡೆ ಮಾತಾಡ್ಬೋದು. ಅವರು ತಮ್ಮ ಭಾಗಕ್ಕೆ ಹೋದಾಗ ಅಲ್ಲಿ ಡೆಮೊಕ್ರೆಟಿಕ್ ಆಗಿ ಸಿದ್ದರಾಮಯ್ಯನವರು ಇದ್ದಾರೆ ಅಂತಂದ್ರೆ ಇಲ್ಲ ಅಂತಂದ್ರೆ ನಮ್ಗೆ ಗೊತ್ತಾಗಿದೆ. ಹಂಗಾಗಿ ಸಿದ್ದರಾಮಯ್ಯನವರು ಈಗ ನಮ್ಮ ಇದಕ್ಕೆ ಬರ್ತಾ ಇದ್ದಾರೆ, ಸಿನ್ನೂರು ಅಮ್ಮಮ್ಮ ಮಠ ದೇವಸ್ಥಾನದ ವಿಷಯದಲ್ಲಿ ಬರ್ತಾ ಇದ್ದಾರೆ. ಅವ್ರು ರಾಯಚೂರಲ್ಲಿ ಇರಲಿ ಅಥವಾ ಸಿನ್ನೂರಲ್ಲಿ ಸಿಗಲವರು ಅವ್ರನ್ನ ಗೆಲುವು ಮಾಡ್ಬೇಕಂತ ಒಂದು ಕಾರ್ಯಕ್ರಮ ನಾವು ಲಾಂಚ್ ಮಾಡ್ಕೊಂಡಿವಿ. ಇದ್ರ ಜೊತೆಗೆ ಈ ಚಂದ್ರಶೇಖರ್ ಅವರು ರಾಜ್ಯಾಧ್ಯಕ್ಷರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ, ಇವರು ಒಂದು 5 ಪೇಜಿನ ಒಂದು ಲೇಖನ ಬರೆದಿದ್ದಾರೆ ಸರ್ಕಾರಕ್ಕೆ. ಅದರಲ್ಲಿ ನಾನು ಒಂದು 2 ಮಾತ್ರ ನಾನು ಪ್ರಸ್ತಾವನೆ ಮಾಡ್ತೇನೆ. ಒಂದು, ನಾವು ಜನಸಂಖ್ಯೆಯಲ್ಲಿ ಹೆಚ್ಚಿಗಿದ್ದೀವಿ,
ಅಥವಾ ಸಮ ಇದ್ದು ನಮಗೆ ಎ ಕೊಡಿ ಅಂತ ಪ್ರವರ್ಗ ಎ ಪ್ರವರ್ಗ ಬಿ ಬರಬೇಕಾದ್ರೆ ಅದಕ್ಕೆ ಬೇಕಾಗಿದ್ದು ಅಂತರ ಹಿಂದುಳಿದಿರುವಿಕೆ ಶಿಕ್ಷಣ ಉದ್ಯೋಗ ಮತ್ತು ಸಾಮಾಜಿಕ ರಂಗದಲ್ಲಿ ಅಂತರ ಹಿಂದುಳಿದಿರುವಿಕೆ ಆಧಾರದ ಮೇಲೆ ಕೊಟ್ಟಿದ್ದದ್ದು. ನಿಮಗೆ ಅನುಮಾನಗಳು ಕೊಟ್ಟಲ್ಲ ಪ್ರವರ್ಗ ಎ ಮೊದಲು ಅವ್ರು ಎಷ್ಟು ಸರ್ 1% ಇಲ್ಲ, ಅವರು 0.84 ಅವರಿಗೆ 1 ಕೊಟ್ಟು ಮತ್ತೆ ಪ್ರವರ್ಗ 1 ಕೊಟ್ಟಿದ್ರು. ಆದ್ರೂ ನಾವು ಸರಿ ನಾವು ಸರಿ ಅದ ಸಾಮಾಜಿಕ ನ್ಯಾಯದ ಒಂದು ಸೂತ್ರದಲ್ಲಿ ಕರೆಕ್ಟ್. ಇದು ಸರ್ಕಾರ ಕೊಟ್ಟಿದ್ದಾರ ಚಂದ್ರಶೇಖರ್ ಅವರು? ಹೌದು ಕೊಟ್ಟಿದ್ದಾರೆ. ಹೌದು ಸರ್, ಅವ್ರಿಗೆ ಎಷ್ಟು ಮಟ್ಟಿಗೆ ಮಾಹಿತಿ ಗೊತ್ತಾ? ಎಚ್ ಮಾದೇವನವರಿಗೆ ಬುದ್ಧಿ ಇಲ್ಲ, ಫಸ್ಟ್ ಆಫ್ ಆಲ್ ಆತ ಮೈಂಡಲ್ಲಿ ಏನಿಲ್ಲ, ಈತನೇ ಎಲ್ಲ ಗೈಡ್ ಮಾಡೋದು. ಈತ ಹೋಗಿ ಏನ್ ಕೊಡ್ತಾನೋ ಅದನ್ನಲ್ಲಿ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿರ್ತಾರೆ. ನಾವು ಲಾಸ್ಟ್ ಟೈಮ್ ನೋಡಿದ್ವಿ. ಲಾಸ್ಟ್ ಟೈಮ್ ಅಂದ್ರೆ ಯಾವ ಸರ್ ರೋಸ್ಟರ್ ಬಿಂದುಗಳು ನಾವು 1-7 ಯಾಕಂದ್ರೆ ನಮ್ಮ ಇದ್ರ ಪ್ರಮೋಷನ್ 1-7 ಕೊಡ್ರೆ ನೇರ ನೇಮಕಾತಿ ಅಂತ ಒಂದು ಪತ್ರ ಬರೆದಿದ್ದ ಯಾರಿದ್ದ, ಅದ್ರ ಪ್ರಕಾರ ಲೆಟರ್ ಹೋಗಿತ್ತು. ನಾವು ಅದನ್ನು ಹೋಗಿ ಕಂಡೀಷನ್ ಮಾಡಿದ ಮೇಲೆ ಅದನ್ನ ತೆಗೆದುಬಿಟ್ರು. ಅಂದ್ರೆ ಚಂದ್ರಶೇಖರ್ ಅವರು ಏನು ಫೀಡ್ ಮಾಡ್ತಾರೋ ಎಚ್ ಮಾದೇವಪ್ಪನವರು ಅದನ್ನೇ ಮಾಡ್ತಾರೆ. ಇದು ಒಂದು ಪಾಯಿಂಟ್. ಎರಡನೇ ಪಾಯಿಂಟ್, ನಮಗೆ ಒಂದು ವೇಳೆ ನೀವು 36 ಲಕ್ಷ ವಿದ್ಯಾವಂತ ಅನ್ನೋದಾದ್ರೆ ನಮಗೆ ಅನಿವಾರ್ಯದಲ್ಲಿರ್ತಕ್ಕಂಥ ಬಂದ್ರೆ ನಮಗೂ ಸೇರಿಸಿ ನಾವು 37 ಆಗ್ತದೆ. ಅಲ್ಲೂ ಹೆಚ್ಚು ಆಗ್ತಾರೆ ಮಾಲಿಕ್ ಇಲ್ಲ ಅಂತಲ್ಲ, ಆದ್ರೆ ಪಾಯಿಂಟ್ ಅದಲ್ಲ, ಸಂಖ್ಯೆ ಪಾಯಿಂಟ್ ಅಲ್ಲ. ಅಲ್ಲಿ ಇರ್ತಕ್ಕಂಥದ್ದು ಇಂಟರ್ನ್ಶಿಪ್ ಬ್ಯಾಕ್ ಪಾಯಿಂಟ್ಸ್ ಅಂಡ್ ಇನ್ನು ಎಜುಕೇಶನ್ ಎಂಪ್ಲಾಯ್ಮೆಂಟ್ ಮತ್ತೆ ಸೋಷಿಯಲ್ ಬ್ಯಾಕ್ ಪಾಯಿಂಟ್ಸ್ ಇವೆರಡು ಬಹಳ ಇಂಪಾರ್ಟೆಂಟ್ ಆಗಿದೆ. ಎರಡನೇ ಅಂಶ ಅವ್ರಿಗೆ ನಾವು ಕೊಡ್ತಕ್ಕಂಥ ಆನ್ಸರ್ ಸರ್, ಈಗ ಒಂದು ಯೂನಿವರ್ಸಿಟಿಯಲ್ಲಿ ಡಿಪಾರ್ಟ್ಮೆಂಟ್ ಬಗ್ಗೆ ಕರೀತಾರೆ ಪ್ರೊಫೆಸರ್ಗಳನ್ನ, ಅಸಿಸ್ಟೆಂಟ್ ಪ್ರೊಫೆಸರ್ಗಳನ್ನ ಇರಲ್ಲ. ಅವ್ರು ಏನಂತಂದ್ರೆ 4-5 ಕೇಳಿದ್ರೆ ಅದು ಮಾದಿಗೆ ಮಾತ್ರ ಹೋಗುತ್ತೆ. ಫಸ್ಟ್ SC ಫಸ್ಟ್ ಬರುತ್ತೆ, ಅದು ನಂಬರ್ 1 ಅವ್ರಿಗೆ ಹೋಗುತ್ತೆ. ನಮಗೇನು ಬಿಡ್ತದೆ? ಅದಕ್ಕೆ ಎಲ್ಲಾ ಯೂನಿವರ್ಸಿಟಿ ಪೋಸ್ಟ್ಗಳೆಲ್ಲ ಒಟ್ಟಿಗೆ ಸೇರಿಸಿ ಒಟ್ಟಿಗೆ ಕರಿಬೇಕು. ಒಟ್ಟಿಗೆ ಕರೆದಾಗ ಅವ್ರಿಗೆ ಎಷ್ಟು ಬೇಕು ಇವ್ರಿಗೆ ಎಷ್ಟು ಬೇಕು ಅಂತ ಅಂಚಿನ ಅಂತ ಅನ್ನೋದು. ಇದಕ್ಕೆ ಜಿ ರಾಧಾಕೃಷ್ಣ ಪಿಳ್ಳೈ ಶಾತಮಾನ 21 ಇತ್ತೀಚಿನದು ಮತ್ತೆ ಗೋವಿಂದಪ್ಪ RR ಇನಾಮದಾರ್ ಅಂತ ಪ್ರಕರಣದಲ್ಲಿ ವಿಶ್ವವಿದ್ಯಾಲಯದ ಎಲ್ಲಾ ಹುದ್ದೆಗಳನ್ನು ಒಂದು ಘಟಕವಾಗಿ ಪರಿಗಣಿಸಲು ಸಾಧ್ಯ ಇಲ್ಲ. ತೀರ್ಪಾಗಿದೆ. ಯಾಕಂದ್ರೆ ಸರ್ ಅಲ್ಲಿ ಸ್ಯಾಲರಿ ಚೇಂಜ್ ಇರ್ತದೆ, ಆಮೇಲೆ ಪ್ರಮೋಷನ್ ವಿಷಯ ಚೇಂಜ್ ಇರ್ತದೆ, ಸಬ್ಜೆಕ್ಟ್ಗಳು. ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ ಶಿವರಾಯ ಅಕ್ಕರಕಿ ಮಾತನಾಡಿ, ಪರಿಶಿಷ್ಟ ಒಳ ಮೀಸಲು ಜಾರಿಗೊಳಿಸುವುದಾಗಿ ಹೇಳುವ ಸರ್ಕಾರ ಬಡ್ತಿ ಅನುದಾನ ಹಂಚಿಕೆಯಲ್ಲಿ ಮೀಸಲು ಜಾರಿಗೊಳಿಸುತ್ತಿಲ್ಲ. ಸಮಾಜ ಕಲ್ಯಾಣ ಸಚಿವ HC ಮಹದೇವಪ್ಪ ಹಾಗೂ ಅವರ ಪಟಾಲಂ ಅಧಿಕಾರಿಗಳು ಸೇರಿ ಮಾದಿಗ ಸಮಾಜಕ್ಕೆ ಅನ್ಯಾಯ ಮಾಡುತ್ತಿದ್ದಾರೆ. ಕೂಡಲೇ ಸರಿಪಡಿಸದೆ ಹೋದರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ವರ್ತನೆ ಮಾಡ್ತಾ ಇಲ್ಲ. ಅಲ್ಲಿರ್ತಕ್ಕಂಥ ರಾಜಕೀಯ ಒತ್ತಡದ ಕಾರಣಕ್ಕಾಗಿ ನ್ಯಾಯಸಮ್ಮತವಾದಂಥ ನಿರ್ಣಯವನ್ನ ತೆಗೆದುಕೊಳ್ಳಕ್ಕಾಗ್ತಾ ಇಲ್ಲ. ಆ ಕಾರಣಕ್ಕಾಗಿ ಮಾನ್ಯ ಸಿದ್ದರಾಮಯ್ಯನವರು ಏನು ಬರ್ತಾ ಇದ್ದಲ್ಲ ಸಿಂಧನೂರು 3ನೇ ತಾರೀಕು ಕಾರ್ಯಕ್ರಮ, ಅವ್ರನ್ನ ನಾವು ಗೆರಾವ್ ಮಾಡಿಬಿಟ್ಟು ಯಾವ ಕಾರಣಕ್ಕಾಗಿ ಮಾಡಲ್ಲ ಅಂತಕ್ಕಂಥ ಪ್ರಶ್ನೆಯನ್ನ ಅವ್ರಿಗೆ ಕೇಳಬೇಕಾಗಿದೆ. ಯಾಕಂತ ಕೇಳಿದ್ರ ಸ್ಥಳೀಯ ಸಂಸ್ಥೆಯ ಚುನಾವಣೆಗಳಲ್ಲಿ ಈಗಾಗಲೇ ಉಪವರ್ಗೀಕರಣವನ್ನು ಒಳ ಮೀಸಲಾತಿ ಕೊಟ್ಟು ಬಿಟ್ಟಿದ್ದೀರಿ. BCMದವರಿಗೆ ಪ್ರವರ್ಗವಾರು ಒಳ ಮೀಸಲಾತಿ ಅಲ್ಲಿ ಕೊಟ್ಟು ಇದು ಕೊಡಕ್ಕಿಲ್ಲ ಅಂದ್ರೆ ಏನರ್ಥ? ಒಂದು ವೇಳೆ ಸುಪ್ರೀಂ ಕೋರ್ಟ್ ಹೇಳಿಲ್ಲ ಅಂದ್ರ ನೀವು BCMದವ್ರಿಗೆ ಏನಾದ್ರು ಒಳ ಮೀಸಲಾತಿ ಕಲ್ಪಿಸುವಾಗ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿತ್ತ ನಿಮ್ಗೆ ಹಿಂಗೆ ಮಾಡ್ರಿ ಅಂತ ಹೇಳ್ಬಿಟ್ಟು? ಇಲ್ಲಲ್ಲ. ಈಗೇನಿದೆ ಏನು ಮಾಡಿದ್ದಾರೋ ಅದನ್ನು ಮುಂದುವರಿಸಬೇಕಾಗಿದೆ. ಆಮೇಲೆ SCP ಅನುದಾನ ಏನು ದುರುಪಯೋಗ ಆಗ್ತಾ ಇದೆಯಲ್ಲ, ಆ ದುರುಪಯೋಗ ಆಗೋದಕ್ಕೆ ತಡೆಯುವುದಕ್ಕೆ ಮತ್ತೆ ಯಾರು ಶೋಷಿತ ಜಾತಿಗಳಿದ್ದಾವ ಆ ಜನಾಂಗದವರಿಗೆ ಅವಕಾಶವನ್ನು ಕಲ್ಪಿಸೋದಕ್ಕೆ ಎಲ್ಲಾ ಕಡೆಗೆ ಕೂಡ ಒಳ ಮೀಸಲಾತಿಯನ್ನು ಜಾರಿಗೊಳಿಸತಕ್ಕಂಥ ಅವಶ್ಯಕತೆ ಇದೆ. ಆ ಹಿನ್ನೆಲೆ ಒಳಗಡೆ ಅವರು ಕ್ರಮ ಕೈಗೊಂಡ್ರೆ ಸರಿ ಹೋಯ್ತು. ಕ್ರಮ ಕೈಗೊಂಡಿಲ್ಲ ಅನ್ನೋದಾದ್ರ ಮಾದಿಗ ಸಮುದಾಯ ಬಹಳ ದೊಡ್ಡ ಸಮುದಾಯ ಇದೆ. ಈ ಸಮುದಾಯದ ಪ್ರತಿರೋಧವನ್ನ ನೀವು ಎದುರಿಸಬೇಕಾಗುತ್ತೆ. ನಿಮ್ಮನ್ನು ಖಂಡಿತವಾಗ್ಲೂ ಗೆರಾವ್ ಮಾಡಿದಾಗ ನಮ್ಮ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಬೇಕಾಗುತ್ತೆ. ಮುಂದಿನ ದಿನಮಾನದಲ್ಲಿ ಕ್ರಮ ಕೈಗೊಳ್ಳಬೇಕು. ನಾವೇನಿದು ಅವ್ರನ್ನ ಗೆರಾವ್ ಮಾಡತಕ್ಕಂಥ ಉದ್ದೇಶ ಅನವಶ್ಯಕವಾದಂಥದ್ದಲ್ಲ, ಅತ್ಯಂತ ಅವಶ್ಯಕವಾದಂಥದ್ದು. 35 ವರ್ಷ ಹೋರಾಟ ನಡೆದಿದೆ. ಆ ಹೋರಾಟ ಏನು ನಿರೀಕ್ಷೆ ಮಾಡಿಕೊಂಡಿತ್ತು, ಆಂತರಿಕವಾಗಿ ಏನು ಬೇಡಿಕೆಗಳನ್ನು ಇಟ್ಕೊಂಡಿತ್ತು, ಆ ಬೇಡಿಕೆಗಳನ್ನೇ ನೀವು ಅಪೂರ್ಣಗೊಳಿಸ್ತಾ ಇದ್ದೀರಿ. ಅಂದ್ರೆ ಆ ಬೇಡಿಕೆಯನ್ನೇ ನೀವು ಗೊಂದಲಕಾರಿ ಮಾಡ್ತಾ ಇದ್ದೀರಿ ಅಥವಾ ಅಪ್ರಸ್ತುತ ಮಾಡ್ತಾ ಇದ್ದೀರಿ. ಅದನ್ನ ವಿರೋಧಿಸೋದಕ್ಕೋಸ್ಕರ, ಅದನ್ನು ಪ್ರತಿಭಟಿಸೋದಕ್ಕೋಸ್ಕರ ನಿಮ್ಮನ್ನ ಗೆರವು ಮಾಡಬೇಕಾಗಿರತಕ್ಕಂಥ ವಿಷಯನ ಈ ಪತ್ರಿಕಾಗೋಷ್ಠಿಯ ಮೂಲಕ. ಈ ಸಂದರ್ಭದಲ್ಲಿ ಸಮಿತಿಯ ರಾಜ್ಯ ಉಪಾಧ್ಯಕ್ಷ ಹೇಮರಾಜ್ ಅಸ್ಕಿಹಾಳ, ಆಂಜನೇಯ ಉಟ್ಕೂರು, ಆಂಜನೇಯ ಕುರುಬದೊಡ್ಡಿ, ತಾಯಪ್ಪ ಗದಾರ, ನರಸಿಂಹಲು ಮರ್ಚಟಾಳ, ಉರುಕುಂದಿ ಉಪಸ್ಥಿತರಿದ್ದರು.